ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನಾನು ಹೇಳಿದಾಗೆ ನಮ್ಮ ಮನೆಯಲ್ಲಿ ಶಾಪ್ ಓಪನ್ ಮಾಡ್ತಿದ್ದಾರೆ ಅಂತ. ಸೊ ಅದರದ್ದು ಒಂದು ಓಪನಿಂಗ್ ಇದೆ ಇವತ್ತು. ಲಕ್ಷ್ಮೀ ಪೂಜೆ ಮಾಡ್ತಾರೆ. ಆ ಒಂದು ವ್ಲಾಗ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ. ನೀವು ಹಿಂದಿನ ವ್ಲಾಗಲ್ಲೇ ನೋಡಿರೋ ಹಾಗೆ ನೈಟಲ್ಲೇ ಕಂಪ್ಲೀಟ್ ಆಗಿ ಡೆಕೋರೇಷನ್ಸ್ ಎಲ್ಲ ಮುಗಿಸ್ಬಿಟ್ಟಿದ್ವಿ. ಇನ್ನೇನು ಬೆಳಗ್ಗೆ 5:30ಗೆ ಎದ್ಬಿಟ್ಟು ತೋರಣ ಮತ್ತು ರಂಗೋಲಿ ಹಾಕ್ತಾ ಇದ್ದೆ ನಾನು, ನಮ್ಮ ಅಣ್ಣ, ನಮ್ಮ ತಮ್ಮ ಅವರೆಲ್ಲ ತೆಂಗಿನದು ಎಲೆ ಮತ್ತು ಮಾವಿನ ಎಲೆ ಎಲ್ಲ ತೋರಣ ಕಟ್ತಾಯಿದ್ರು. ಆ್ಯಂಡ್ ರಂಗೋಲಿ ಎಲ್ಲ ಹಾಕೋಷ್ಟರಲ್ಲಿ 6:30 7 ಗಂಟೆನೇ ಆಗಿತ್ತು. ಮತ್ತು 7:30 8 ಗಂಟೆಗೆ ಚೆಂಡು ಸಹ ಅವರೇ ಪೋಣಿಸಿ ಕಳಿಸಿದ್ರು. ಅದನ್ನು ಸಹ ಅಂಗಡಿಗೆಲ್ಲ ಹಾಕಿ ಡೆಕೋರೇಷನ್ ಕಂಪ್ಲೀಟಾಗಿ ಮುಗಿಸ್ಕೊಂಡ್ರು. ಪೂಜೆ ಇರೋದು 10:30ಗೆಲ್ಲ ಇತ್ತು. ಅಷ್ಟರಲ್ಲಿ ಎಲ್ಲ ಕೆಲಸನೂ ಅಂದರೆ ಪೂಜೆಗೆ ಬೇಕಾಗಿರುವಂತಹ ಕೆಲಸ ಅಥವಾ ಡೆಕೋರೇಷನ್ ಎಲ್ಲನೂ ಕಂಪ್ಲೀಟ್ ಆಗಿತ್ತು. ಬಂದವರಿಗೆ ಕುಳಿತುಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪಾಜಿ ಅವರು ಒಂದಿಷ್ಟು ಚೇರ್ಸ್ನೆಲ್ಲ ತರಿಸಿದ್ರು. ಆ್ಯಂಡ್ ಅಂಗಡಿಲಂತೂ ನೀಟಾಗಿ ಐಟಮ್ಸ್ನೆಲ್ಲ ಜೋಡಿಸಿ 2-3 ದಿನದಿಂದ ಅದೇ ಕೆಲಸನೇ ನಡೆದಿತ್ತು. ಆ್ಯಂಡ್ ಲಕ್ಷ್ಮೀ ಪೂಜೆಗೂ ಸಹ ಏನೇನೆಲ್ಲ ಬೇಕಕ್ಕೆಲ್ಲ ನಮ್ಮಿ ಪ್ರಿಪ್ರೇಷನ್ ಮಾಡಿ ಇಟ್ಟಿದ್ರು ಎಲ್ಲನೂ. ಮತ್ತು ಅಂಗಡಿ ಸಹ ನೀಟಾಗೆಲ್ಲ ಜೋಡಿಸ್ಬಿಟ್ಟಿದ್ರು ಆಲ್ರೆಡಿ ನೋಡ್ತಿರೋ ಹಾಗೆ. ಆ್ಯಂಡ್ ಈ ಕಡೆ ನಾವು ಸಹ ರೆಡಿ ಆಗಿದ್ವಿ. ಇವನು 9 ಗಂಟೆಗೆಲ್ಲ ಎದ್ದಿದ್ದ. ಅವಾಗೆ ಅವನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ಟೆ. ಆಮೇಲೆ ನಮ್ಮ ಅಣ್ಣನ ಕೈಯಾಗ ಕೊಟ್ಬಿಟ್ಟು ನಾನು ಕೂಡ ಸಾರಿ ಎಲ್ಲ ಉಟ್ಕೊಂಡು ರೆಡಿ ಆದೆ ಪೂಜೆಗೆ. ಮತ್ತು ಎಲ್ಲರೂ ಸಹ ರೆಡಿ ಆದರು. 10:30 ಅಷ್ಟರಲ್ಲಿ ಎಲ್ಲರೂ ಸಹ ರೆಡಿ ಆಗಿಬಿಟ್ಟಿದ್ವಿ. ಬೇಗ ರೆಡಿ ಆಗಿದ್ವಿ ಪೂಜೆಗೆ ಅಲ್ವಾ. ಸೊ ಎಲ್ಲನೂ ಮುಗಿದ್ಬಿಟ್ಟಿದ್ದು, ಡೆಕೋರೇಷನ್ ಆಗಿರ್ಬೋದು ಎಲ್ಲನೂ ಮುಗಿದಿತ್ತು ನಮ್ಮದು. ಇನ್ನೇನು ಚಿಕ್ಕ ಪುಟ್ಟ ಸ್ವಲ್ಪ ಏನಾದರೂ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಮಮ್ಮಿ ಬಂದುಬಿಟ್ಟು ನೋಡ್ತಾಯಿದ್ರು. ಹಾರ ಅದೆಲ್ಲ ಹಾಕ್ಬಿಟ್ಟು ಇನ್ನೇನೇನು ಮಾಡಬೇಕು, ಮತ್ತು ಚರಗಿ ಮೇಲೆ ಕಾಯಿ ಇಟ್ಟು ಮತ್ತು ಅದಕ್ಕೆಲ್ಲ ಏನೋ ಕೊಬ್ಸು ಅದೆಲ್ಲ ಹಾಕ್ಬಿಟ್ಟು ಆ ಥರ ಎಲ್ಲ ನೋಡ್ಕೊಳ್ತಾ ಇದ್ದರು ಅಷ್ಟೇ. ಸ್ವಾಮಿಗಳು ಬರೋಷ್ಟರಲ್ಲಿ ಎಲ್ಲನೂ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಅವರು ಇಲ್ಲೇ ನಮ್ಮೂರವರೇ ಐನರ್ ಸ್ವಾಮಿಗಳು, ಅವರು ಬಂದು ಪೂಜೆ ಮಾಡ್ತಾರೆ. ಸೊ ಅಷ್ಟರಲ್ಲಿ ನಮ್ಮ ಮಮ್ಮಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ತಿದ್ರು ಅಷ್ಟೇ. ಅವರು ಸಹ ಬಂದರು. ಬಂದ ತಕ್ಷಣ ಒಂದು ಅರ್ಧ ಗಂಟೆನೇ ಆಯಿತು ಅವರೆಲ್ಲ ಪೂಜೆ ಮಾಡೋಷ್ಟರಲ್ಲಿ. ಎಲ್ಲ ರೆಡಿ ಮಾಡ್ಕೊಂಡು ದೀಪ ಹಚ್ಚಿ ಆಮೇಲೆ ವಿಭೂತಿ ಕುಂಕುಮ ಹಚ್ಚಿ ಮತ್ತು ಹೂಗಳನ್ನೆಲ್ಲ ಇಟ್ಟು ಮಾಡೋಷ್ಟರಲ್ಲಿ ಅರ್ಧ ಗಂಟೆನೇ ಆಗಿತ್ತು. ಸೊ 10-15ಕ್ಕೆ ಕರೆಕ್ಟಾಗಿ ಪೂಜೆ ನೆರವೇರಿತು. ಸೊ ದೇವರ ಆಶೀರ್ವಾದದಿಂದ ನಮ್ಮ ತಮ್ಮ ನಡೆಸ್ತಿರೋಂಥ ಅಂಗಡಿ ಚೆನ್ನಾಗಿ ಆಗಲಿ ಅಂತ ನಾನು ಕೂಡ ಸಹ ಕೇಳ್ಕೊತೀನಿ. ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು.
ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ಲಾಸ್ಟಲ್ಲಿ ಮಾಡೋದಿತ್ತು. ಆ್ಯಂಡ್ ಸ್ವಾಮಿಗಳು ಮಂತ್ರ ಹೇಳ್ತಾ ಇದ್ರು. ನಾನು ಕಳಸದ ತಟ್ಟೆ ಹಿಡ್ದಿದ್ದೆ, ನಮ್ಮ ತಮ್ಮ ಕರ್ಪೂರ ಕಾಯಿ ಹಿಡ್ದಿದ್ದ. ಈ ಅಂಗಡಿನ ನಡೆಸ್ತಿರೋದು ನಮ್ಮ ತಮ್ಮ, ಕಿರಾಣಿ ಅಂಗಡಿನ ಇಟ್ಟಿರೋದು. ಸೊ ಪೂಜೆ ಎಲ್ಲ ಚೆನ್ನಾಗಿ ನೆರವೇರ್ತಾ ಇತ್ತು, ಎಲ್ಲ ಚೆನ್ನಾಗಾಯಿತು. ಮತ್ತು ಈ ಒಂದು ಓಪ್ನಿಂಗ್ಗೆ ಸ್ವಲ್ಪ ಜನಕ್ಕೆ ನಮ್ಮ ತಂದೆಯವರು ತುಂಬ ಜನ ಗಂಡು ಮಕ್ಕಳಿಗೇ ಹೇಳಿದರು, ಹೆಣ್ಮಕ್ಳಿಗೆ ಯಾರಿಗೂ ಹೇಳಿರಲಿಲ್ಲ. ಸೊ ಪೂಜೆಗೆ ಒಂದು ಟೈಮಲ್ಲಿ ಯಾರಿಗೆಲ್ಲ ಬರೋಕ್ಕಾಗುತ್ತೋ ಅವರೆಲ್ಲ ಬಂದಿದ್ದರು. 10 ಗಂಟೆ 10:30ಗೆಲ್ಲ. ಮತ್ತು ಎಲ್ರಿಗೂ ಕೆಲಸ ಇರುತ್ತೆ ಅಲ್ವಾ, ಸೊ ಆವಾಗ ಬರದೇ ಇದ್ದವರು ನಂತರ ಬಂದು ಅಕ್ಷತೆ ಕಾಳು ಹಾಕಿ ಹೋಗ್ತಾಯಿದ್ರು. ಸೊ ಅವಾಗ ಆ ಟೈಮಲ್ಲಿ ಯಾರಿಗೆಲ್ಲ ಬರೋಕ್ಕಾಗುತ್ತೋ ಬಂದುಬಿಟ್ಟು ಪೂಜೆಗೆ ಹಾಜರಿದ್ದರು. ನೋಡ್ತಿರ್ಬೋದು, ಪೂಜೆ ಎಲ್ಲ ಚೆನ್ನಾಗಿ ನೆರವೇರ್ತಾ ಇತ್ತು. ಮಂಗಳಾರತಿ ಆಗಿ ಎಲ್ಲರೂ ಅಕ್ಷತೆ ಕಾಳು ಹಾಕಿದ್ವಿ. ಪೂಜೆ ಚೆನ್ನಾಗಿ ನೆರವೇರಿತು. ದೇವರ ಆಶೀರ್ವಾದ ಇದ್ರೇ ನಮ್ಮ ಒಂದು ಏನೇ ಒಂದು ಕೆಲಸ ಚೆನ್ನಾಗಿ ಆಗೋಕ್ಕೆ ಸಾಧ್ಯ ಅಲ್ವಾ. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಿರೋಂಥ ವ್ಯೂವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಎಲ್ಲರೂ ಸಹ ನಮ್ಮ ತಮ್ಮನ ಒಂದು ಬಿಸ್ನೆಸ್ ಚೆನ್ನಾಗಾಗಲಿ ಅಂತ ಹಾರೈಸಿ ಅಂತ ಕೇಳ್ತೀನಿ. ಆ್ಯಂಡ್ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನು ಪೂಜೆ ಎಲ್ಲ ಆದಮೇಲೆ ಫಸ್ಟ್ ಇವರಿಂದನೇ ಬೋಣಿಗೆ ಆಗಬೇಕು ಅಂತ ಇರುತ್ತೆ ಅಂತೆ. ಸೊ ಅವರಿಂದನೂ ಬೋಣಿಗೆ ಮಾಡಿಸಿದ್ದಾಯಿತು. ಅದೆಲ್ಲ ಆದಮೇಲೆ ಮತ್ತು ಅಂಗಡಿಗೆ ಬಂದಿದ್ದವರೇ ಎಲ್ಲ ಪೂಜೆಗೆ ಅಂತ ಬಂದಿದ್ದವರೇ ಸ್ವಲ್ಪ ಜನ ಕಿರಾಣಿ ಸಾಮಾನುಗಳನ್ನೆಲ್ಲ ಪರ್ಚೇಸ್ ಮಾಡಿದ್ರು. ಆ್ಯಂಡ್ ಈ ಕಡೆ ನೋಡಿ ನನ್ನ ಮಗ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಲ್ಲ ಓಡಾಡ್ತಾ ಇದ್ದ. ಅವನಂತೂ ನಿಲ್ಲೋದೇ ಇಲ್ಲ, ಗೊತ್ತೇ ಇದೆ. ಇನ್ನು ನಮ್ಮ ತಂಗಿ ಆಂಟಿ ಎಲ್ಲರೂ ಮನೆಗೆ ಹೋದರು. ಅಜ್ಜಿಯರಿಬ್ಬರು ಕೂತ್ಕೊಂಡು ಮಾತಾಡ್ಕೋತಾ ಕೂತಿದ್ರು ಅಂಗಡಿ ಹಿಂದ್ಗಡೆ. ಇನ್ನು ಬಂದಿರೋ ಯಾರಾದರೂ ಗಿರಾಕಿಗಳಾಗಿರ್ಬೋದು, ಅಕ್ಷತೆ ಕಾಳು ಹಾಕಕ್ಕೆ ಬಂದಿರೋರಾಗಿರ್ಬೋದು, ಅವತ್ತಿನ ದಿನ ನಡೆದಿತ್ತು. ಇನ್ನು ಮರುದಿನ ಆದಮೇಲೆ ಪೂಜೆದ್ದೆಲ್ಲ ತೆಗೆದ್ಮೇಲೆ ಸ್ವಲ್ಪ ಐಟಮ್ಸ್ನ ಚೆನ್ನಾಗಿ ಜೋಡಿಸ್ಕೊಳ್ಬೇಕಾಗಿತ್ತು. ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಅಷ್ಟೇಯಿಂದ ಶಾಪ್ ಶುರುವಾಯಿತು. ಒಂದೇ ಸಲಿಗೆ ಲಾಭನ ನಾವು ಬರಬೇಕು ಅಂತ ಅಂದರೆ ಆಗೋದಿಲ್ಲ, ತುಂಬ ಟೈಮ್ ಬೇಕಾಗುತ್ತೆ. 4 ಜನಕ್ಕೆ ಗೊತ್ತಾಗಬೇಕು ಅಂದರೆ ಟೈಮ್ ಹಿಡಿಯುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಇನ್ನು ಈ ಒಂದು ಕಿರಾಣಿ ಅಂಗಡಿ ಯಾಕೆ ಓಪನ್ ಮಾಡಿದ್ರು ಅಂತ ಅಂದರೆ, ನಮ್ಮ ತಮ್ಮನಿಗೆ ಅಷ್ಟೊಂದು ಓದೋದ್ರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಆದರೂ ಡಿಗ್ರಿ ಕಂಪ್ಲೀಟ್ ಮಾಡ್ದ. ಡಿಗ್ರಿ ಕಂಪ್ಲೀಟ್ ಆದಮೇಲೆ ಇನ್ನೆಲ್ಲೋ ಜಾಬ್ ಹುಡ್ಕೊಂಡು ಹೋಗೋ ಬದಲು ನಾವೇ ಒಂದು ಬಿಸ್ನೆಸ್ ಮಾಡಿದ್ರಾಯಿತು ಅಂದ್ಬಿಟ್ಟು ನಮ್ಮ ತಂದೆಯವರು ಇವನಿಗೆ ಈ ಬಿಸ್ನೆಸ್ನ ಹಾಕ್ಕೊಟ್ಟಿದ್ದಾರೆ. ಇದನ್ನು ಅವನು ತನ್ನ ಒಂದು ಬುದ್ಧಿವಂತಿಕೆಯಿಂದ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು. ಖಂಡಿತ ಎಕ್ಸ್ಪೀರಿಯೆನ್ಸಿಂದ ಹಾಗೇ ಆಗುತ್ತೆ, ನನಗೆ ಆ ನಂಬಿಕೆ ಇದೆ ಅಂತ. ಈ ಒಂದು ದೇವರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ಆದರೆ ಸಾಕು ಅಂತ ನನಗೆ ಆಶಿಸ್ತೀನಿ. ಆ್ಯಂಡ್ ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್.